ಏನ್ ಮಾಡ್ತಿದ್ದೀರಾ ಸರ್? ನೀನು ಕೊಟ್ಟಿರೋ 48 ಗಂಟೆಗಳಲ್ಲಿ ಇನ್ನು ಎಷ್ಟು ನಿಮಿಷಗಳು ಉಳಿದಿದೆ ಅಂತ ಲೆಕ್ಕ ಹಾಕ್ತಾ ಇದ್ದೆ. ಅದು ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ಮುಗ್ದೋಗುತ್ತೆ. ನನ್ನ ಪಾಲ್ಗೆ ನಾಳೆ ಬೆಳಗ್ಗೆ ಆಗೋದೇ ಬೇಡ. ಈ ಕ್ಷಣದಿಂದ ಒಂದೇ ಒಂದು ನಿಮಿಷನೂ ಮುಂದಕ್ಕೆ ಹೋಗಬಾರ್ದು. ನಿನ್ನ ಪಾಲಿನ ಈ 48 ಗಂಟೆಗಳು ಯಾವತ್ತೂ ಮುಗಿಲೇಬಾರದು. ಮುಖ ಯಾಕೆ ತಿರುಗಿಸ್ಕೊತಾ ಇದೆಯಾ? ನಿನಗಿನ್ನೂ ನನ್ನ ಮೇಲೆ ತುಂಬಾ ಪ್ರೀತಿ ಇದೆ. ಅದಕ್ಕೆ ಎಲ್ಲಿ ಸೋತು ಹೋಗ್ತೀನೋ ಅನ್ನೋ ಭಯ ನಿನಗೆ. ನನಗೆ ಯಾಕೆ ಭಯ? ಸೇವಂತಿ, ನೀನಾಗಿ ನೀನೇ ನನ್ನ ದೂರ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂದ್ರೆ ನಿನ್ನೆ ನಾನು ಪೊಮ್ಮಿ ಡ್ಯಾನ್ಸ್ ಮಾಡಬೇಕಾದ್ರೆ ನಿನ್ನ ರಿಯಾಕ್ಷನ್ನ ನಾನು ಗಮನಿಸ್ತಿದ್ದೆ. ಅಲ್ಲ ಸೇವಂತಿ, ನಾನು ಅವಳ ಜೊತೆ ಒಂದೆರಡು ಮಾತಾಡೋ ಹಾಗಿಲ್ಲ. ಈ ನಿನ್ನ ಕೆಂಪು ಮುಖದಲ್ಲಿ ಎಷ್ಟು ಕೆಂಪು ತುಂಬ್ಕೋತಾ ಇತ್ತು. ಏನಾದ್ರೂ ಒಂದು ವೇಳೆ ಕೆನ್ನೆನ ಹೀಗೆ ಹಿಂಡಿದಿದ್ರೆ ರಕ್ತ ಎಲ್ಲ ಚಿಮ್ಮಿ ಮನೆ ಎಲ್ಲ ರಕ್ತದ ಓಕುಳಿ ಆಗೋಗ್ತಾ ಇತ್ತು. ಹಾಗೆಲ್ಲ ಏನೂ ಇಲ್ಲ. ನಿಮಗ್ ನೀವೇ ಏನೇನು ಅನ್ಕೋತಾ ಇದ್ದೀರಾ ಅಷ್ಟೇ. ಇಲ್ಲ 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 ಇಲ್ಲ, ಅದು ಸತ್ಯ. ಆ ಬಲವಾದ ನಂಬಿಕೆ ಮೇಲೆನೆ ಪಮ್ಮಿ ನಾನು ಇಲ್ಲಿ ಕರೆಸಿದ್ದು. ನನಗದು ಗೊತ್ತಾಯ್ತು. ಮೊದ್ಲೇ ಗೊತ್ತಾಗಿದ್ರೆ ನಾನೇ ಅದನ್ನ ತಡಿತಾ ಇದ್ದೆ. ನೀವು ಮಾಡಿದ್ದು ಒಂದು ವ್ಯರ್ಥ ಪ್ರಯತ್ನ ಅಷ್ಟೇ. ಪರಿಮಳ ಅವ್ರು ಬಂದು ಸತ್ಯ ತಿಳ್ಕೊಳ್ಳೋದಕ್ಕೆ ಏನೂ ಇರ್ಲಿಲ್ಲ. ನಿಮಗೆ ನಾನು ಡಿವೋರ್ಸ್ ಕೊಟ್ಟಿದ್ದೆ ಮನಸ್ಸಿನಿಂದ ನಾನು ಸಂಪೂರ್ಣವಾಗಿ ಆಚೆ ಹಾಕಿದ್ಮೇಲೆನೆ. ಅಲ್ಲಿಗೆ ಚಾಪ್ಟರ್ ಕ್ಲೋಸ್. ಸುಮ್ನೆ ಅದೇ ವಿಷಯ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ನೋಡ್ಬಿಡಿ. ಟೈಮ್ ಪಾಸ್ ಆಗ್ತಿಲ್ವೇ? ನೋಡು. ಸರಿ, ಅದನ್ನ ನೋಡ್ಕೊಂಡು ನಿಮ್ ಲೋಕದಲ್ಲಿ ನೀವಿರಿ. ನಾನು ಮಲ್ಕೋತೀನಿ. ನಾನು ಈಗಲೂ ಹೇಳ್ತಿದ್ದೀನಿ, ನೀ ನನ್ನ ಬಿಟ್ಟು ಹೋಗಕ್ಕಾಗಲ್ಲ. ನೀನು ನಿನ್ನ ನಿರ್ಧಾರನ ಬದಲಾಯಿಸ್ಕೋತೀಯ. ಗುಡ್ ನೈಟ್. ನೀನು ಕೊಟ್ಟಿರೋ 48 ಗಂಟೆಗಳಲ್ಲಿ ಇನ್ನು ಎಷ್ಟು ನಿಮಿಷಗಳು ಉಳಿದಿದೆ ಅಂತ ಲೆಕ್ಕ ಹಾಕ್ತಾ ಇದ್ದೆ. ನಿನ್ನ ಪಾಲಿನ ಈ 48 ಗಂಟೆಗಳು ಯಾವತ್ತೂ ಮುಗಿಲೇಬಾರದು. ನಾನು ಈಗಲೂ ಹೇಳ್ತಿದ್ದೀನಿ, ನೀ ನನ್ನ ಬಿಟ್ಟು ಹೋಗಕ್ಕಾಗಲ್ಲ.
ಸರ್, ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ನನಗೆ ಕಷ್ಟ ಆಗ್ತಾ ಇದೆ. ಇವತ್ತು ನಾನು ನಿದ್ದೆ ಮಾಡಲ್ಲ. ನಿಮ್ಮನ್ನ ಹೀಗೆ ನೋಡ್ತಾ ರಾತ್ರಿನ ಕಳೆದ್ಬಿಡ್ತೀನಿ. ಯಾಕೆ ಅಂದ್ರೆ ನಾಳೆಯಿಂದ ನಾನು ನಿಮ್ಮನ್ನ ನೋಡೋ ಭಾಗ್ಯನೇ ಕಳ್ಕೊಂಡ್ಬಿಡ್ತೀನಲ್ಲ ಸರ್, ಅದಕ್ಕೆ. ಪ್ಲೀಸ್. ಗಲ್ಲಿಗೇರಿಸೋ ವ್ಯಕ್ತಿನೂ ನಿನ್ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಹಾಗೆ ಇದು ನನ್ನ ಕೊನೆ ಆಸೆ ಅಂತ ಅನ್ಕೋ. ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ನೀನು. ಹಿಂದಿನ ಬದುಕನ್ನ ನೆನಪಿಸ್ಕೋತಾ ಮುಂದಿನ ಬದುಕಿನ ಬಗ್ಗೆ ಕಲ್ಪಿಸ್ಕೋತಾ ಕಷ್ಟಪಡ್ತಾ ಹೊರಲಾಡ್ತಾ ಇದ್ದದನ್ನ ನಾನು ನೋಡ್ದೆ ಸೇವಂತಿ. ಇರಳು ಕಂಡ ಬಾವಿಗೆ ಹಗಲು ಬೀಳೋ ಕೆಲಸ ಮಾಡಕ್ ಹೋಗ್ಬೇಡ. ಬಾಯ್. ನಾನು ಊರಲ್ಲಿ 2 ದಿನ ಇಲ್ಲ ಅಂತ ಇಷ್ಟೊಂದೆಲ್ಲ ವಿಷಯ ನಡೀತಾ? ಅದ್ಯಾವಳೋ ಬಂದು ನಿಮ್ಮನ್ನೆಲ್ಲ ಆಟ ಆಡ್ಸಿದ್ದಲ್ದೇನೆ ತಾನು ಬೇಜಾನ್ ಆಟ ಆಡೋಗಿದ್ದಾಳೆ. ಅದ್ಯಾರಮ್ಮವಳು? ಬೊಮ್ಮಿ ಅಲ್ಲ, ಅಣ್ಣನ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ನನಗೆ ಗೊತ್ತಿರೋರೆ. ಇವಳ ಹೆಸರು ನಾನು ಎಲ್ಲೂ ಕೇಳಿಲ್ಲ. ಅದಂಗೆ ಸಡನ್ ಆಗಿ ಉದ್ಭವ ಆಗ್ಬಿಟ್ಟಿದ್ದಾಳೆ. ಅಣ್ಣ ಗುಡ್ ಮಾರ್ನಿಂಗ್. ಹೇಯ್ ಗುಡ್ ಮಾರ್ನಿಂಗ್. ಯಾವಾಗ ಬಂದೆ ಊರಿಂದ? ಈಗ ಒಂದು ಅರ್ಧ ಗಂಟೆ ಆಯ್ತಣ್ಣ. ಹೌದಾ, ಸರಿ ನಾನು ಬರ್ತೀನಿ. ಅಮ್ಮ ಬರ್ತೀನಿ. ಏ ಅರ್ಜುನ, ತಿಂಡಿ ತಿನ್ಕೊಂಡು ಹೋಗು. ತಿಂಡಿ ರೆಡಿ ಇದೆ. ಬೇಡಮ್ಮ, ನಾನು ಆಚೆ ಮಾಡ್ಕೋತೀನಿ. ಅಣ್ಣ ತಿಂಡಿ ರೆಡಿ ಇದೆಯಲ್ಲ, ಸುಮ್ಮನೆ ಯಾಕೆ ಹೊರಗೆ ತಿಂತೀಯಾ? ಅಮ್ಮ ಹೋಗಿ ತಗೊಂಬ. ಬೇಡ ಅಂತ ಹೇಳದ್ನಲ್ಲ. ಒಂದು ಕೇಸ್ ವಿಷಯವಾಗಿ ನಾನು ಹೋಗ್ತಾ ಇದ್ದೀನಿ. ಆಫೀಸ್ಗೆ ಹೋಗಿ ಅಲ್ಲಿಂದ ಕೋರ್ಟ್ಗೆ ಹೋಗ್ಬೇಕು. ಟೈಮ್ ಇಲ್ಲ. ಬಾಯ್. ಅರ್ಜುನ, ಸೇವಂತಿ ಎಲ್ಲೋ? ಸೇವಂತಿ ಇನ್ನೂ ಎದ್ದಿಲ್ಲಮ್ಮ. ತುಂಬಾ ಸುಸ್ತಾಗಿದ್ದಾಳೆ. ನಿಧಾನಕ್ಕೆ ಹೇಳ್ತಾಳೆ ಬಿಡಿ. ನೀವು ಯಾರು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ.